ಶಾಸಕಿಯ ಮನೆಗೆ ದುಷ್ಕರ್ಮಿಗಳು ನುಗ್ಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ. ಶಾಸಕಿ ಕರೆಮ್ಮ ಮನೆಗೆ ಯಾರೋ ಕಳ್ಳರು ನುಗ್ಗಿದ್ರು ಅನ್ನುವಂತಹ ಪ್ರಕರಣ ದಾಖಲಾಗಿತ್ತು. ರೈಟ್, ಈ ಕೇಸ್ ಬಗ್ಗೆ ಶಾಸಕಿ ಕರೆಮ್ಮ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಘಟನೆಯ ಹಿಂದೆ ನನ್ನ ಕೊಲೆ ನಡೆಯುವ ಉದ್ದೇಶವಿದೆ ಅಂತ ಹೇಳಿದ್ದಾರೆ. ಕಿಟಕಿ ಮೂಲಕ ನನಗೆ ಯಾವುದೋ ಪೌಡರನ್ನು ಹಾಕಿದ್ರು ಅಂತ ಕೂಡ ಹೇಳಿದ್ದಾರೆ. ಯಾರೋ ಮೂವರು ಅಪರಿಚಿತರು ಕ್ಯಾಪನ್ನು ಧರಿಸಿ ಬಂದಿದ್ರು ಅಂತ ಕೂಡ ಹೇಳಿದ್ದಾರೆ. ನಾನು ಗೆದ್ದ ಬಳಿಕ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಶಾಸಕಿ ಕರೆಮ್ಮ ಹೇಳಿದ್ದಾರೆ. ನಾನು ಅವತ್ತು ಸಂಜೆವರೆಗೆ ಎಲ್ಲ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ಬಂದು ನಾನು ಮೇಲ್ ರೂಮ್ನಲ್ಲಿ ನಾನು ಮಲಗಿದಂಥ ಸಂದರ್ಭದಲ್ಲಿ ಯಾರೋ ರಾತ್ರಿ 11:30ರಿಂದ 12 ಗಂಟೆ ಒಳಗಡೆ ಒಬ್ಬರೇ 3 ಜನ ಅಪರಿಚಿತರು ಬಂದು ಕಿಟಕಿಯಲ್ಲಿ ನಿಂತಿದ್ರು ಅಂತೇಳಿ ನಮ್ಮ ಹುಡುಗರು ನನ್ನ ಜೊತೆಲಿರೋಂಥ ನಮ್ಮ ಮನೆಯವರೆಲ್ಲ ನೋಡಿ ಅವರು ತಕ್ಷಣವೇ ಪೊಲೀಸಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ನಮ್ಮ ಪಿ ಯವರಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ಅವರು ಕೂಡ 112ಕ್ಕೆ ಇನ್ಫಾರ್ಮೇಷನ್ ಮಾಡ್ಯಾರ. ಅದಾದಮೇಲೆ ಅವರು ಮ್ಯಾಳಿಗೆ ಮೇಲಿಂದ ಹಿಂದ್ಗಡೆಯಿಂದ ಜಿಗಿದು ಅವರು ಹೋಗ್ಯಾರ ಅನ್ನೋಂಥ ಮಾಹಿತಿ ನನಗೆ ಬೆಳಗ್ಗೆ ಗೊತ್ತಾಗಿರೋದು. ನನಗೆ ರಾತ್ರಿ ಯಾರೂ ಎಬ್ಬಿಸಿಲ್ಲ. ಅದೇ ನಾನು ಯಾವಾಗಲೂ ಎಚ್ಚರಿಕೆ ಕೊಡಿರ್ತಿದ್ದೆ. ಆದರೆ ಅವತ್ತು ಯಾಕೆ ನಿದ್ದೆ ಬಂತು ಅಷ್ಟೊಂದು ಅನ್ನೋಂಥದ್ದು ನನಗೂ ಕೂಡ ಡೌಟ್ ಅನ್ಸ. ಯಾರು ಬಂದಿದ್ರು, ಎದ್ರ ಸಲುವಾಗಿ ಬಂದಿದ್ರು ಏನಾದರೂ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.